ನಮಸ್ಕಾರ ಎಲ್ರಿಗೂ. ರಥಸಪ್ತಮಿಯ ದಿನ ರಾಯರ 3 ದಿನದ ಅನುಷ್ಠಾನವನ್ನು ಹೇಳಿಕೊಟ್ಟಿದ್ದೆ. ಅದರಲ್ಲಿ ಕೇಳ್ತಿರೋಂತಹ ಡೌಟು, ಮಣ್ಣಿನ ಹಣತೆ ಹಚ್ಚೋದನ್ನು ಸಂಜೆನೂ ಹಚ್ಚಬೇಕಾ ಅಂತ ಹೇಳಿ. ಬೇಡ, ಇದು ಸೂರ್ಯದೇವನಿಗೆ ರಾಯರ ಮುಂದೆ ಮತ್ತು ಸೂರ್ಯದೇವರಿಗೆ ಸೇರಿಸಿ ನಾವು ಹಚ್ಚುವಂಥದ್ದು. ಬೆಳಗ್ಗೆ ಮಾಡಿಕೊಂಡ್ರೆ ಸಾಕು, ಸಂಜೆ ಮತ್ತು ದೀಪ ಹಚ್ಚುವಂಥದ್ದೇನಿಲ್ಲ. ಮತ್ತು ರಂಗೋಲಿ ಹಾಕೋದನ್ನು ತೋರಿಸಿರೋದನ್ನು, ಒಂದು ದಿನ ಹಾಕ್ಕೊಂಡಂತಹ ರಂಗೋಲಿ ಮೇಲೆ 2ನೇ ದಿನ ಹಚ್ಚಬೇಡಿ ದೀಪವನ್ನು. ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡು ಮಾರನೇ ದಿನ ಮತ್ತೆ ಹೊಸದಾಗಿ ರಂಗೋಲಿಯನ್ನು ಹಾಕ್ಕೊಳ್ಳಿ. 3 ದಿನವೂ ಸಹ ಹೊಸದಾಗಿಯೇ ರಂಗೋಲಿಯನ್ನು ಹಾಕ್ಕೋಬೇಕು. ಇನ್ನು ಮಂಗಳವಾರ ರಥಸಪ್ತಮಿಯ ಆಚರಣೆ ನೋಡಿ. ಕುಲದೇವರಿಗೆ ಅಂದರೆ ಮನೆ ದೇವರಿಗೆ ಸಂಬಂಧಪಟ್ಟಂತೆ ಹೇಗೆಲ್ಲ ನಾನು ಪೂಜೆ ಪುನಸ್ಕಾರ ಮಾಡಬೇಕು ಅನ್ನುವಂತಹದ್ದು ಈಗ ಒಂದು ವಿಡಿಯೋನಲ್ಲಿ ಹಾಕಿದ್ದೀನಿ. ಮನೆ ದೇವರಿಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿಯ ತನಕ ಏನಾದರೂ ಸ್ವಲ್ಪ ದೋಷಗಳನ್ನ ಹೊಂದಿದರೆ ರಥಸಪ್ತಮಿಯ ದಿನ ಸರಿಯಾದಂತಹ ರೀತಿಯಲ್ಲಿ ಮನೆ ದೇವರ ಪೂಜೆ ಮಾಡೋದ್ರಿಂದನೇ ಎಷ್ಟೋ ದೋಷಗಳು ಮನೆ ದೇವರಿಗೆ ಸಂಬಂಧಪಟ್ಟಂತೆ ಕಳೆಯುತ್ತೆ ಅಂತ ಹೇಳ್ತಾರೆ. ನಿಮ್ಮ ವಾರ ಯಾವುದೇ ಆದರೂ ಪರವಾಗಿಲ್ಲ, ಮಂಗಳವಾರ ವಾರವನ್ನು ಮನೆಯಲ್ಲಿ ಮಾಡಿ. ಅಂದರೆ ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ವಾರ ಮಾಡೋದು ಅಂದರೆ ಗೊತ್ತಲ್ವ, ಕಳಸವನ್ನು ಸಹ ಮಂಗಳವಾರನೇ ಹೂಡಿ ಪೂಜೆಯನ್ನು ಮಾಡ್ಕೊಳ್ಳಿ. ಬಹಳ ಒಳ್ಳೆಯದು, ಅದು ಮನೆ ದೇವರಿಗೆ ಸಲ್ಲುತ್ತೆ. ಆದರೆ ನೀವು ಹಚ್ಚುವಂತಹ ದೀಪ 4:55ರಿಂದ ಒಂದು 5:10-5:15 ಒಳಗಡೆ ದೀಪವನ್ನು ಹಚ್ಚಬೇಕು. ಸೂರ್ಯೋದಯದ ಸಮಯ, ಆವಾಗಲೇ ರಥಸಪ್ತಮಿಯ ಪೂಜೆ ಅಂಥೇಳಿ ಅನ್ನಿಸ್ಕೊಳ್ಳೋ ಅಂಥದ್ದು. ಅವತ್ತಿನ ದಿನ ಸೂರ್ಯದೇವರಿಗೆ ನೀವು ಅರ್ಘ್ಯವನ್ನು ಕೊಡಬೇಕಾಗತ್ತೆ. ಪೂಜೆ ಎಲ್ಲ ಮುಗಿದ ನಂತರ ನೀವು ಒಂದು ಸೂರ್ಯೋದಯದ ಸಮಯದಲ್ಲಿನೇ ಸೂರ್ಯದೇವರಿಗೆ ಪೂಜೆಯನ್ನು ಮಾಡಿ ಅರ್ಘ್ಯವನ್ನು ಕೊಡಿ. ಒಂದು ತಟ್ಟೆಗೆ ಒಂದು ಉದ್ದರಣೆ ಪಾತ್ರೆ, ಅದರಲ್ಲಿ ಮಡಿ ನೀರನ್ನು ಹಾಕ್ಕೊಳ್ಳಿ. ಒಂದು ದೀಪವನ್ನು ಹಚ್ಕೊಳ್ಳಿ. ಒಂದು ಹಚ್ಕೊಂಡ್ರೂ ಸಾಕು. 2 ಊದ್ಗಡ್ಡಿಯನ್ನು ಇಟ್ಕೊಂಡು ನೀವು ಹೊರಗಡೆ ಸೂರ್ಯೋದಯ ಆಗುವಂತಹ ಸಮಯಕ್ಕೆ ದೀಪವನ್ನು ಹಚ್ಚಿ ಊದ್ಗಡ್ಡಿಯನ್ನು ಹಚ್ಕೊಂಡು ಈ ಊದ್ಗಡ್ಡಿ ಮತ್ತು ದೀಪದ ಸಮೇತ ಸೂರ್ಯದೇವರಿಗೆ ಆರತಿಯನ್ನು ಮಾಡಿದ್ದಾದಮೇಲೆ ಸೂರ್ಯ ಯಾವ ಕಡೆ ಉದಯ ಆಗುತ್ತೆ ಆ ಕಡೆ ಉದ್ದರಣೆಯಿಂದ ನೀರು ತೆಗೆದು ಸೂರ್ಯದೇವರಿಗೆ ಓಂ ಸೂರ್ಯದೇವಾಯ ನಮಃ ಅಂತ ಹೇಳಿಕೊಂಡು ನೀವು ಮನಸ್ಸಿನಲ್ಲಿ 3 ಬಾರಿ ಅರ್ಘ್ಯವನ್ನು ಕೊಡಬೇಕು. ಅಂದರೆ ಉದ್ಧರಣೆಯಿಂದ ನೀರನ್ನು ತೆಗೆದು 3 ಸರ್ತಿ ಸೂರ್ಯದೇವರ ಕಡೆಗೆ ನಾವು ಹಾಕಬೇಕಾಗತ್ತೆ. ಈ ರೀತಿ ಅರ್ಘ್ಯವನ್ನು ಕೊಟ್ಟು ಆದಮೇಲೆ ಒಳಗಡೆ ಬಂದು ಮಹಾಮಂಗಳಾರತಿಯನ್ನು ಮನೇಲಿ ಮಾಡ್ಕೊಳ್ಳಿ. ಅರ್ಘ್ಯ ಕೊಟ್ಟಾದಮೇಲೆ ಮಹಾಮಂಗಳಾರತಿಯನ್ನು ಮಾಡಿ. ಕಾಯಿ ಬಾಳೆಹಣ್ಣೆಲ್ಲ ಇಡಬೇಕು. ಆವತ್ತಿನ ದಿವಸ ಇಟ್ಬಿಟ್ಟು ಕಾಯಿಯನ್ನು ಒಡೆದು ಪೂಜೆಯನ್ನು ಪರಿಸಮಾಪ್ತಿಯನ್ನು ಮಾಡ್ಕೊಳ್ಳಿ ವಾರದ ದಿನ. ಇದ್ರ ಜೊತೆಗೆ ರಥಸಪ್ತಮಿಯ ದಿನ ಇನ್ನೊಂದೇನು ವಿಶೇಷ ಅಂದರೆ, ಯಾರ ಮನೆಯಲ್ಲಿ ಗಂಡು ಮಕ್ಕಳು 5 ವರ್ಷದ ಒಳಗಡೆ ಇದ್ದಾರೆ ಅವರಿಗೆ ಒಂದು ಆರತಿಯನ್ನು ಮಾಡಿ. ಮಕ್ಕಳಿಗೆ ಎಲ್ಲ ಥರದಲ್ಲೂ ಶ್ರೇಯಸ್ಸು ಅಂದಿನ ದಿನ. ಅವತ್ತು ಸಹ ಪೂಜೆ ಮುಗಿದ್ಮೇಲೆ ಬೆಳಗ್ಗೆನೇ, ಅಂದರೆ ತೀರಾ ಬೆಳಗ್ಗೆನೇ ಆಗಲಿಲ್ಲ ಅಂತಂದರೂ ಅಟ್ಲೀಸ್ಟ್ ಒಂದು 8 ಗಂಟೆ ಒಳಗಡೆ ಮಗುನ ಮನೆ ಒಳಗಡೆನೇ ಮಾಡಿ. ಹೊರಗಡೆ ಏನು ಅವಶ್ಯಕತೆ ಇಲ್ಲ. ಸೂರ್ಯ ಉದಯ ಆಗುತ್ತಲ್ವ, ಅದರ ಅಭಿಮುಖವಾಗಿ ಮಗುನ ಕೂರಿಸ್ಕೋಬೇಕು. ಅಂದರೆ ಸೂರ್ಯೋದಯ ಆಗುವಂತಹ ದಿಕ್ಕಿನ ಎದುರಿಗೆ ಮಗುವನ್ನು ಕೂರಿಸ್ಕೊಂಡು ಮಗುವಿಗೆ ಒಂದು ಆರತಿಯನ್ನು ಮಾಡಿ ಒಂದು ಬೊಟ್ಟನ್ನು ಇಡಿ. ಅದರಲ್ಲೂ ಯಾರ ಮನೆಯಲ್ಲಿ ಒಂದೇ ಒಂದು ಗಂಡು ಮಗು ಇದೆ ಅಂತಹವರು ತಪ್ಪದಲ್ಲೇ ಈ ಮಗುವಿಗೆ ಆರತಿಯನ್ನು ಮಾಡುವಂತಹದ್ದನ್ನು ಮಾಡೋದ್ರಿಂದ ಮಗುವಿಗೆ ಆಯಸ್ಸು ಆರೋಗ್ಯ ಎಲ್ಲದರಲ್ಲೂ ಸಹ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಆರತಿ ಮಾಡುವಂತಹ ಒಂದು ಪರಿಪಾಠ ಇದೆ. ತಪ್ಪದಲ್ಲೇ ಮನೆ ದೇವರ ಪೂಜೆಯನ್ನು ಅಂದಿನ ದಿನ ಮಾಡ್ಕೊಳ್ಳಿ. ರಾಯರ ವ್ರತ ಮಾಡ್ತಾ ಇರೋಂಥವ್ರು ಹೇಳಿರುವಂತಹ ರೀತಿಯಲ್ಲಿ ರಾಯರ ವ್ರತ ಮಾಡಿ ಪರಿಸಮಾಪ್ತಿಯನ್ನು ಮಾಡ್ಕೊಳ್ಳಿ. ಒಂದೇ ಆಸೆಯನ್ನು ಕೇಳ್ಕೋಬೇಕಾ, ಸಂಕಲ್ಪ ಮಾಡ್ಕೊಳ್ಳುವಾಗ ಏನಿಲ್ಲ, ನಿಮ್ಮ ಮನಸ್ಸಿನ ಕಷ್ಟ ಎಲ್ಲ ಏನಿದೆ ಎಲ್ಲವನ್ನೂ ಕೇಳ್ಕೊಬೋದು. ಕಾಮೆಂಟಲ್ಲಿ ಕೇಳಿದರು, ಅವ್ರಿಗೆ ನಾನು ಕೊಟ್ಟಂತಹ ಉತ್ತರ ಒಂದೇ ಆಸೆ ಕೇಳ್ಕೋಬೇಕಾ ಸಂಕಲ್ಪ ಮಾಡ್ಕೊಳ್ಳೋವಾಗ, ಹಾಗೇನೂ ಇಲ್ಲ. ಮತ್ತು ದೇವರಿಗೆ ಹಸಿ ಹಾಲನ್ನು ಇಡಬೇಕಾ ಅಥವಾ ಕಾಯಿಸಿದ ಹಾಲನ್ನು ಇಡಬೇಕಾ ಅಂತಂದು, ಹಾಲನ್ನು ಕಾಯಿಸಿ ಬೆಲ್ಲವನ್ನು ಅಥವಾ ಸಕ್ಕರೆಯನ್ನು ಹಾಕಿ ಇಡಿ, ತೊಂದರೆ ಇಲ್ಲ. ಹಸಿ ಹಾಲಿಗಿಂತ ಕಾಯಿಸಿದ ಹಾಲು ಇಡುವಂತಹದ್ದೇ ಒಳ್ಳೆಯದು. ಇನ್ಫಾರ್ಮೇಷನ್ಸ್ ಇಷ್ಟ ಆಗಿದೆ ಅನ್ಕೋತೀನಿ. ನಮಸ್ಕಾರ ಎಲ್ರಿಗೂ.